ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಬಂದಿದ್ದೀನಿ. ಹಾಯ್ ಹಾಯ್ ಕಮ್. ಹಾಯ್ ಸರ್. ಹಾಯ್, ಹೌ ಆರ್ ಯು ಸರ್? ಗುಡ್ ಸರ್. ಹೇಗಿದ್ದೀರಾ? ಓಕೆ ಸರ್, ಹೇಗೆ ನಿಮ್ದು ರಾಮ್ ಏವಿಯರಿ ಹೇಗೆ ಸ್ಟಾರ್ಟ್ ಆಗಿದೆ? ರಾಮ್ಸ್ ಅನ್ನೋದು ರಮೇಶ್ ಮುನಿಸ್ವಾಮಿ ಮೈ ನೇಮ್. ಓಕೆ ಓಕೆ, ಸೊ ರಾಮ್ಸ್ ಅನ್ನೋದು ನಮ್ಮ ಫ್ಯಾಮಿಲಿ ಅಲ್ಲಿ ಒಬ್ಬೊಬ್ರು ಇಂಡಿವಿಜುವಲ್ ಹೆಸರು ಆಲ್ಫಾಬೆಟ್ ತೆಗೆದು ಒಂದು ರಾಮ್ಸ್ ಅಂತ ಮಾಡಿದ್ವಿ. ಬಟ್ ಎಸ್ ಫೈನಲಿ ದೇವ್ರ ಹೆಸರು ಬಂತು. ಓಕೆ. ಸೊ ಅದರಿಂದ ಸರಿ ಇದು ಮಾಡಿದ್ವಿ. ಚೆನ್ನಾಗಿದೆ ಅಂತ ಹೇಳಿ. ಎಷ್ಟು ವರ್ಷ ಆಗಿದೆ ಸರ್ ನೀವು ಇದನ್ನು ಸ್ಟಾರ್ಟ್ ಮಾಡಿ? ದಿಸ್ ಈ ಸ್ಟಾರ್ಟೆಡ್ ಇನ್ 2019 ಸ್ಟಾರ್ಟ್ ಮಾಡಿದ್ವಿ. ಸೊ ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ ತುಂಬ ಪ್ರಾಬ್ಲಮಲ್ಲಿ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಅದು. ಇಟ್ಸ್ ನಾಟ್ ಅ ಬಿಸ್ನೆಸ್ ಬಟ್ ಎಸ್ ಪ್ಯಾಷನ್ ಕಮ್ ಬಿಸ್ನೆಸ್ ಅಂತ ಹೇಳ್ಬೋದು. ಫಸ್ಟ್ ನಿಮಗೆ ಪ್ಯಾಷನ್ ಇದ್ರೇ ಅದು ಬಿಸ್ನೆಸ್ ಕನ್ವರ್ಟ್ ಆಗೋದು, ಇಲ್ಲಂಗೆ ಆಗಲ್ಲ. ಐ ಹ್ಯಾವ್ ಅದರ್ ಬಿಸ್ನೆಸ್ ಬಟ್ ದಿಸ್ ಇಸ್ ಮೈ ಪ್ಯಾಷನ್ ಫಾರ್ ಬರ್ಡ್ಸ್. ಚೆನ್ನಾಗಿ ನೋಡ್ಕೋಬೇಕು, ಒಂದು ಸೆಟಪ್ ಮಾಡಬೇಕು ಅಂತೇಳಿ ಮಾಡೋದು. ಎಷ್ಟಿದೆ ಸರ್ ಇವಾಗ? ಎಷ್ಟು ಸ್ಕ್ವೇರ್ ಫೀಟಲ್ಲಿದೆ ಇದು ಕಂಪ್ಲೀಟ್ ಆಗಿ ಏವಿಯರಿ? ಇದು ಬಂದು ಆಲ್ಮೋಸ್ಟ್ 1000 ಸ್ಕ್ವೇರ್ ಫೀಟ್ ಇದು. 1000 ಸ್ಕ್ವೇರ್ ಫೀಟ್ ಇದೆ. ಸೊ ವಿ ಹ್ಯಾವ್ ಆಲ್ ವೆರೈಟೀಸ್ ಆಫ್ ಬರ್ಡ್ಸ್, ಎಕ್ಸಾಟಿಕ್ ಬರ್ಡ್ಸ್ ಪರ್ಟಿಕ್ಯುಲರ್ಲಿ. ರೈಟ್ ಫ್ರಮ್ ಫಿಂಚಸ್ ವಿ ಹ್ಯಾವ್ ಅಪ್ ಟು ಮಕಾವ್ಸ್. ಅಲ್ಲಿವರೆಗೂ ಇಟ್ಕೊಂಡಿದ್ವಿ. ಯೂಶಲಿ ಇವಾಗ ಬರ್ಡ್ಸ್ ಅಂದರೆ ಒಂದು ಮಿತ್ ಇದೆ, ಈಗ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಇಲ್ಲ ಅಂದರೆ ಬರ್ಡ್ಸ್ ಮನೇಲಿ ಸಾಕ್ಬಾರ್ದು ತುಂಬ ಅಂತ ಓಡಿದ್ದಾರೆ. ಸೊ ಆ ಥರ ಏನು ಕಷ್ಟ ಅಂತೇನಿಲ್ಲ. ಆ ಥರ ಇತ್ತು ಅಂದ್ರೆ ನಾವೆಲ್ಲ ಇದೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಮೆನಿ ಪೀಪಲ್ ಜನರೇಷನ್ಸ್ ಪೀಪಲ್ ಆರ್ ಕೆಪ್ಟ್ ಬರ್ಡ್ಸ್ ಇನ್ ದರ್ ಹೋಮ್. ಸೊ ಅರ್ಲಿಯರ್ ಏನಂತಂದರೆ ದೇ ಯೂಸ್ ಟು ಹ್ಯಾವ್ ಪಿಜನ್ಸ್, ಅದೆಲ್ಲ ಮನೆ ಇಟ್ಕೋತಾ ಇದ್ರು. ಈಗ ಇಟ್ ಈಸ್ ಎಕ್ಸಾಟಿಕ್ ಬರ್ಡ್ಸ್ ವಿಚ್ ಯು ಗೆಟ್ ಕಲರ್ ವೆರೈಟೀಸ್ ಆಫ್ ಬರ್ಡ್ಸ್ ಆ್ಯಂಡ್ ಯು ಲೈಕ್ ದೆಮ್ ಆ್ಯಂಡ್ ಯು ಕೀಪ್ ದೆಮ್. ದ ಮೇನ್ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಪ್ಯಾಷನ್ ಇನ್ ದಿ ಬರ್ಡ್. ನೀವು ಪ್ಯಾಷನ್ ಇಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಇದಕ್ಕೆ ತೊಗೊಂಡೋಗಿ ಮನೆ ಇಟ್ಕೊಂಡ್ಬಿಟ್ರೆ ಅದೆಲ್ಲ ಅಂದರೆ ಯೂಸ್ ಇಲ್ಲ. ಯು ಶುಡ್ ಹ್ಯಾವ್ ಪ್ಯಾಷನ್, ಯು ಶುಡ್ ಟೇಕ್ ಕೇರ್ ಆಫ್ ದಮ್ ವೆರಿ ವೆಲ್. ಅದನ್ನು ಫಸ್ಟ್ ಏನೇ ಬರ್ಡ್ ಆದ್ರೂ, ಇವಾಗ ನಾವು ಒಂದು ಬರ್ಡ್ ತೊಗೊಳ್ತೀನಿ, ಸಪೋಸ್ ನಾನು ಎಕ್ಸಾಂಪಲ್ ಹೇಳ್ತೀನಿ, ಡಾಗ್ಸ್ ಎಲ್ಲ ಪ್ರಿಫರ್ ಮಾಡ್ತಾರೆ. ಡಾಗ್ಸ್ ತೊಗೊಳಕ್ಕೆ ಮುಂಚೆ ದೇ ಅನಲೈಸ್ ಆ್ಯಂಡ್ ನೋ ಅಬೌಟ್ ದಿ ಡಾಗ್ಸ್, ದೆನ್ ಓನ್ಲಿ ದೇ ಟೇಕ್ ದಿ ಡಾಗ್. ಅದೇ ಥರನೇ ಬರ್ಡ್ಸು ಅಷ್ಟೇ, ಅದ್ರ ಬಗ್ಗೆ ಸ್ವಲ್ಪ ಇದನ್ನು ಮಾಡಿ ಏನಿದೆ, ಅದು ಯಾವ ಥರ ಇದೆ, ಏನು ಮಾಡಬೇಕು, ಹೆಂಗೆ ನೋಡ್ಕೋಬೇಕು, ಬೇಸಿಕ್ಸ್ ಅಂತ ತಿಳ್ಕೊಂಡ್ರೆ ನಿಮ್ಗೆ ಅದು ಇದಾಗುತ್ತೆ. ಸೊ ಬೇಸಿಕ್ಲಿ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಒನ್ಸ್ ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ದೆನ್ ಟೇಕ್ ದಿ ಬರ್ಡ್, ಅರಸ್ ಡೋಂಟ್ ಗೋ ಫಾರ್ ಇಟ್. ನಾನು ಹೇಳೋದು ಅದನ್ನೇ ಎಲ್ಲರಿಗೂ. ಇಲ್ಲಿ ನಮ್ಮ ಕಸ್ಟಮರ್ಸ್ ಯಾರೇ ಬರ್ತಾರೋ ಅವ್ರಿಗೆ ಒಂದ್ಸಲಿ ಅಲ್ಲ 10 ಸಲ ಕೇಳ್ತೀನಿ, ವೆದರ್ ಯು ಆರ್ ಕಮಿಟೆಡ್. ಓಕೆ, ಇಫ್ ಯು ಆರ್ ಕಮಿಟೆಡ್ ದೆನ್ ಟೇಕ್ ಇಟ್, ಅರಸ್ ಡೋಂಟ್ ಟೇಕ್ ಇಟ್. ಇವಾಗ ಇಷ್ಟು ದಿನ ನಾವೆಲ್ಲ ಹೇಳ್ಕೊಟ್ಟ ಮೇಲೆ ಇದುವರೆಗೂ ಯಾರು ತೊಗೊಂಡೋಗಿದಾರೋ ದೇ ನೆವರ್ ಕೇಮ್ ಬ್ಯಾಕ್ ಸೇಯಿಂಗ್ ಇಲ್ಲ ನನಗೆ ಬೇಡ, ಆಗ್ತಾ ಇಲ್ಲ ಅಂತೆಲ್ಲ ಹೇಳಲ್ಲ. ಅದಲ್ಲದೆ ನಾವು ಗೈಡ್ ಮಾಡ್ತೀವಲ್ಲ. ಸಿ, ಒನ್ಸ್ ಸಂಬಡಿ ಟೇಕ್ಸ್ ಎ ಬರ್ಡ್, ಐ ಗಿವ್ ದೆಮ್ ಡಯಟ್ ಚಾರ್ಟ್, ಆಮೇಲೆ ಮೆಡಿಸಿನ್ಸ್ ಆಗ್ಬೋದು, ಪ್ರಿವೆಂಟಿವ್ ಮೆಜರ್ಸ್ ಏನೇನು ಮಾಡಬೇಕು, ಹೆಂಗೆ ನೋಡ್ಕೋಬೇಕು, ಯಾವ ಥರ ಹ್ಯಾಂಡಲ್ ಮಾಡಬೇಕು ಬರ್ಡು, ಇದನ್ನೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ನಿಮ್ಮಲ್ಲಿರೋವಂಥ ಅಂದರೆ ಈಗ ಲೀಸ್ಟ್, ಈಗ ಒಬ್ಬ ಪರ್ಸನ್, ಈಗ ಇಫ್ ಐ ಆಮ್ ಅ ಬರ್ಡ್ ಬಿಗಿನರ್, ವಿಚ್ ಇಸ್ ದ ಬೇಸಿಕ್ ಬರ್ಡ್ ಐ ಕ್ಯಾನ್ ಬೈ? ಈಗ ನಾನು ಯಾವ ಬಜ್ಜೀಸ್ ಅಂತ ಹೇಳ್ತಾರೆ, ಇಟ್ ಇಸ್ ಕಾಲ್ಡ್ ಲವ್ ಬರ್ಡ್ಸ್. ನಾರ್ಮಲ್ ಇದರಲ್ಲಿ ಲವ್ ಬರ್ಡ್ಸ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಲವ್ ಬರ್ಡ್ಸ್. ಓಕೆ, ಇಲ್ಲಿದೆ ನೋಡಿ. ಸೊ ಇದು ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒಂದು ನಾರ್ಮಲ್ ಆಗಿರೋರಿಗೆ ಅನ್ನೋದು 600 to 700 rupees ಬರುತ್ತೆ. ಓಕೆ ಓಕೆ, ಇದನ್ನು ತೊಗೊಂಡೋದ್ರೆ ಎಸ್ ಇಟ್ ಇಸ್ ಕಲರ್ಫುಲ್, ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ ಅದರಲ್ಲಿ. ಸೊ ಆ ಥರ ಬರುತ್ತೆ. ಸೊ ಅದರಿಂದ ನಿಮಗೆ ಬೇಸಿಕ್ ಒಂದು ಮಕ್ಕಳು ಯಾರ ಮನೇಲಿ ಇಟ್ಕೋಬೇಕು ಅಂತಂದರೆ ದಿಸ್ ವಿಲ್ ಬಿ ಎ ಗುಡ್ ಥಿಂಗ್. ಮಕ್ಕಳಿಗೆ ಅಂದರೆ ಬೆಸ್ಟ್. ನಿಮಗೆ ಪರ್ಸನಲಿ ಇಷ್ಟ ಆಗುವಂಥ ಬರ್ಡ್ ಯಾವುದು ಇಲ್ಲಿ ನಿಮ್ಮ? ಮತ್ತೆ ಎಲ್ಲಾನು ಇಷ್ಟ ಆಗುತ್ತೆ, ಇಲ್ಲ ಅಂತ ನಿಮ್ಮ ಪರ್ಸನ್ ಫೇವ್ರೇಟ್ ಅಂತ? ಪರ್ಸನಲ್ ಫೇವ್ರೇಟ್ ಇಸ್ ಆಲ್ವೇಸ್ ಕಾಕ್ಟೈಲ್. ಯಾಕೆ ಸರ್ ಸ್ಪೆಸಿಫಿಕ್ಲಿ ಕಾಕ್ಟೈಲ್? ಒಂಥರ ಏನು ಹೇಳ್ತಾರೆ, ಕಾಮ್ ಬರ್ಡ್. ಕಂಪೇರ್ ಮಾಡಿ ಎಲ್ಲದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಬೇರೆ ಬರ್ಡ್ ಎಲ್ಲ ಏನಾಗುತ್ತೆ ಅಂದರೆ ಆಫ್ಟರ್ ಒನ್ ಪರ್ಟಿಕ್ಯುಲರ್ ಟೈಮ್ ಇಟ್ ಬಿಕಮ್ಸ್ ಲಿಟಲ್ ಬಿಟ್ ಅಗ್ರೆಸಿವ್. ಅಂದರೆ ಬ್ರೀಡಿಂಗ್ ಟೈಮಲ್ಲಿ ಅವೆಲ್ಲ ನೋಡಿದ್ರೆ ಸ್ವಲ್ಪ ಅಗ್ರೆಸಿವ್ನ ತೋರಿಸುತ್ತೆ. ಯಾಕೆಂದ್ರೆ ಅದು ಬ್ರೀಡಿಂಗ್ ಟೈಮಲ್ಲಿ ಎಲ್ಲಾನು ಹಂಗಿರುತ್ತೆ, ಅದು ನೇಚರ್ ಅದು. ಬಟ್ ಕಾಕ್ಟೈಲ್ಸ್ ಆರ್ ನಾಟ್ ಲೈಕ್ ದಟ್. ಕಾಕ್ಟೈಲ್ಸ್ ಯಾವಾಗಲೂ ನಿಮಗೆ ಕಾಮ್ ಬರ್ಡ್, ನೀವು ಯಾವಾಗಲೇ ನೋಡಿದ್ರು ಅದೊಂಥರ ಯು ಫೀಲ್ ದಟ್ ಅದು ಹುಡ್ ಎಲ್ಲ ಇದೆ, ಅದರಿಂದ ಕ್ರಸ್ಟ್ ನೋಡೋದ್ರಿಂದ ನಿಮ್ಗೆ ಒಂಥರ. ದಿಸ್ ಇಸ್ ಕಾಲ್ಡ್ ಟೇಮ್. ಟೇಮ್ಡ್ ಅಂದರೆ ನಿಮ್ಮ ಹತ್ರನೇ ಬರುತ್ತೆ, ನಿಮ್ಮ ಹತ್ರ ಇರುತ್ತೆ, ಕೈ ಮೇಲೆ ಬರುತ್ತೆ, ನಿಮ್ಮ ಹತ್ರ ಇಂಟ್ರಾಕ್ಟ್ ಮಾಡುತ್ತೆ. ಐ ಆಮ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಒನ್ ಕೈಂಡ್ ಆಫ್ ಬರ್ಡ್ಸ್. ಸೊ ಇದನ್ನು ಟೇಮ್ ಅನ್ನೋದು ಎಲ್ಲ ವೆರೈಟಿಯಲ್ಲೂ ಸಿಗುತ್ತೆ ನಮಗೆ. ರೈಟ್ ಫ್ರಮ್ ಆಫ್ರಿಕನ್ ಲವ್ ಬರ್ಡ್ಸಿಂದ ಹಿಡಿದು ದಿಸ್ ಇಸ್ ಎ ಕಾಕ್ಟೈಲ್. ಇದು ಲುಟಿನೋ ಪರ್ಲ್ ಅಂತ ಹೇಳ್ತಾರೆ ಇದು.
ಸೊ ಇಟ್ ಇಸ್ ಒನ್ ವೆರೈಟಿ. ಸೊ ಈ ಥರ ಎಲ್ಲ ಇಂಟ್ರಾಕ್ಟ್ ಮಾಡುತ್ತೆ ನಮಗೆ. ಸೊ ಲೈಕ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ದಿ ಬರ್ಡ್ಸ್. ಸೊ ನೀವು ಕರೆದ್ರೆ ಬರುತ್ತೆ, ಓಕೆ, ನೀವು ನಿಮ್ಮ ಹತ್ರ ಕೂತ್ಕೊಳ್ಳುತ್ತೆ, ಅದನ್ನು ನೀವು ಮುಟ್ಬೋದು, ಎಲ್ಲ ಮಾಡ್ಬೋದು. ದಿಸ್ ಇಸ್ ಒನ್ ವೆರೈಟಿ. ಅಂದರೆ ಟೇಮ್ ಬರ್ಡ್ಸ್ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಇಟ್ ಕ್ಯಾನ್ ಗಿವ್ ಯು ಸಮ್ ಕೈಂಡ್ ಆಫ್ ಇದು ಅದು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತಾರಲ್ಲ. ಹೌದು. ಸೊ ಆ ಥರ ಓಕೆ. ಇದೇ ವೆರೈಟಿ ಇದೇ ಥರನೇ ಎಲ್ಲ ಬರ್ಡಲ್ಲೂ ಬರ್ತದೆ. ರೈಟ್ ಫ್ರಮ್ ಕಾಕಟೈಲ್ಸ್ ಆಗಿ, ದಿಸ್ ಇಸ್ ಕಾಕಟೈಲ್. ಅಗೇನ್ ವಿ ಹ್ಯಾವ್ ಸನ್ ಕಾನಿಯರ್ಸ್, ವಿ ಹ್ಯಾವ್ ಸ್ಮಾಲ್ ಕಾನಿಯರ್ಸ್, ಆಫ್ರಿಕನ್ ಗ್ರೇಸ್ ಆಗ್ಬೋದು, ಮಕಾವ್ಸ್ ಆಗ್ಬೋದು, ಅದನ್ನೆಲ್ಲ ನಾವು ಇದು ಮಾಡ್ಬೋದು. ಸೊ ದಿಸ್ ಇಸ್ ಲಾರಿಕಿಡ್ಸ್, ಓಕೆ, ರೈನ್ಬೋ ಲಾರಿಕಿಡ್ಸ್. ನಿಮಗೆ ಹೊಸ ಅಡಿಷನಲ್ ಟು ಅವರ್ ಏವಿಯರಿ. ಓಕೆ. ಈ ಸ್ಟಾರ್ಟ್ ಇವತ್ತು ನಾನು ತಂದಿದ್ದೀವಿ. ಸೊ ಬಾಂಡಿಂಗ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಅದನ್ನು. ಸೊ ಇದು ಬಿಟ್ಟರೆ ನಿಮಗೆ ಆಫ್ರಿಕನ್ ಗ್ರೇಸ್ ಇದೆ. ಸೊ ದಿಸ್ ಇಸ್ ಕೆಪ್ಟ್ ಅಂಡರ್ ರೆಸ್ಟ್ ನಾವು. ಓಕೆ. ಬಿಡಿಂಗ್ ಪೇರ್ಗಳು ಅವೆಲ್ಲನೂ ನಾನು ತೋರಿಸ್ತಾರದೆಲ್ಲ ನಿಮಗೆ ಎಲ್ಲ ಬಿಡಿಂಗ್ ಆಗ್ತಾರದು. ಸಮ್ ಆರ್ ದೇರ್ ಇನ್ ಹೆಕ್ಸ್ ಬೇಕಾದ್ರೆ ನೋಡ್ಬೋದು ನೀವು. ನೋಡಿ ಕುತ್ಕೊಂಡಿದೆ. ಓಕೆ. ಸೊ ದಿಸ್ ಇಸ್ ಅಗೇನ್ ಅವರ್ African grey tamed ones. ಓಕೆ. This is a female. ಇದು ಎಷ್ಟು ಇರ್ತಾರೆ ಇವಾಗ? This is almost 3 years old. ಓಕೆ. Pair ಇದು ಹಾಂ. ನಿಮಗೆ. ಸೊ ಇನ್ನೇನು ನೆಕ್ಸ್ಟ್ ಇಯರ್ ದೇ ವಿಲ್ ಬಿ ರೆಡಿ ಫಾರ್ ಬಿಡಿಂಗ್. ಓಕೆ. ನೆಕ್ಸ್ಟ್ ಇಯರ್ಸಲ್ಲಿ. ಸೊ ದಿಸ್ ಇಸ್ ಸನ್ ಕಾನಿಯರ್. ಓಕೆ. ಸನ್ ಕಾನಿಯರ್ ಪೇರ್. ಇಲ್ಲೊಂದಿದೆ. ಓಕೆ. ಹಾಯ್. ಹಲೋ. ಇದು ಸನ್ ಕಾನಿಯರಲ್ಲ? ಇದು ಸನ್ ಕಾನಿಯರ್, ಇದು ಟೇಮ್ದು. ಓಕೆ. ಸೊ ದಿಸ್ ಇಸ್ ಆಲ್ಮೋಸ್ಟ್ a year old now. ಓಕೆ. ಮೇಲ್. ಸೊ ಈಸ್ ರೆಡಿ ಟು ಗೋ. ಸೊ ಈ ಥರ ನಾನು ಹೇಳ್ದಂಗೆ ಅದೇ ಥರನೇ ಟೇಮ್ ಮಾಡ್ತೀವಿ ನಾವು. ಚಿಕ್ಕದನ್ನ ಟೇಮ್ ಮಾಡಿ ಎಲ್ಲ ಇದು ಮಾಡ್ತೀವಿ. ಸೊ ದಿಸ್ ಇಸ್ ವೆರಿ ಫ್ರೆಂಡ್ಲಿ. ನಿಮಗೆ ಕಡಿಯೋದಾಗಲಿ ಅವೆಲ್ಲ ಮಾಡಲ್ಲ. ಓಕೆ. ಸೊ ಚೆನ್ನಾಗಿರುತ್ತೆ. ಇದನ್ನು ನೋಡ್ಕೋಬೋದು ನೀವು. ಸೊ ಇದು ಪಿಂಚಸ್ ಅಂತ ಹೇಳ್ತಾರೆ. ಹಾಂ. ನಮ್ಮ ಇಂಡಿಯನ್ನಲ್ಲಿ ನಾವೇನು ಸ್ಟಾರೋಸ್ ಹೇಳ್ತೀವಲ್ಲ, ಹಾಂ, ಅದೇ ಥರನೇ ಇದು ಇಂಪೋರ್ಟೆಡ್ ಸ್ಟಾರೋಸ್ ನಮ್ಮ ಇದು. ಸೊ ದಿಸ್ ಆರ್ ಸ್ಮಾಲ್ ಕಾನಿಯರ್ಸ್ ಅಗೇನ್. ಓಕೆ. ಇಲ್ಲೊಂದಿದೆ ಸಣ್ಣ ಕಾನಿಯರ್ ಮರಿ ಇದೆ. ಬನ್ನಿ ಅಲ್ಲಿಗೆ ನೋಡಿ. ಎರಡು ಮರಿ ಇದೆ. ಓಕೆ. ಸಣ್ಣ ಕಾನಿಯರ್ ಇದೆ. ಓಕೆ. ಇದು ಒಂದು ಸರಿಗೆ ಎಷ್ಟು ಮೊತ್ತ ಇಡುತ್ತೆ ಸರ್? ಒಂದು ಸಲಿಗೆ ಮಿನಿಮಮ್ 6 to 8 eggs ಇಡಬೇಕು. ಓಕೆ. ಒಳ್ಳೆ ಹೆಲ್ತಿ ಬರ್ಡ್ ಅಂದರೆ ಒಂದು 8ವರೆಗೂ ಹೋಗುತ್ತೆ. ಓಕೆ. ಆ ಥರ 4 is ಮಿನಿಮಮ್. ಓಕೆ. 4 to 5 eggs ಮಿನಿಮಮ್ ಇದ್ದೇ ಇರುತ್ತೆ. ಓಕೆ. ಸೊ ಅದು ಇದ್ದೇ ಇರುತ್ತೆ. ನಿಮಗೆ ಅದಾದಮೇಲೆ ಇವೆಲ್ಲ ಮರಿಗಳು ನಮ್ಮ ಹತ್ರ ಲಾಸ್ಟ್ ಇಯರ್ ಮರಿ ಆಗಿರೋದೆಲ್ಲ. ಓಕೆ. ಇದಾಗಿರೋದು. ಸೊ ಇದೆಲ್ಲ ನಮ್ಮ ಅಡಲ್ಟ್ ಪೇರ್ಗಳು. ಹಾಂ. ಸೊ ಎಲ್ಲ ರೆಸ್ಟಲ್ಲಿದ್ದಾರೆ ಓಕೆ. ಇವಾಗ. ಅಂದರೆ ಇದೆಲ್ಲ ಬ್ರೀಡಿಂಗ್ ಆಗಿ ಬ್ರೀಡಿಂಗ್ ಪೇರ್ಗಳು ಎಲ್ಲ 3 years old, 2 to 3 years old ಎಲ್ಲ. ಓಕೆ. ಸೊ ಎಲ್ಲ ಬ್ರೀಡರ್ ಪೇರ್ಗಳು. ಓಕೆ. ನಾವೇನು ಮಾಡ್ತೀವಿ ಅಂತಂದರೆ ರೆಸ್ಟ್ ಕೊಟ್ಬಿಡ್ತೀವಿ. 2 plus 3 plus ಆದಮೇಲೆ ಟು ದಿ ಫ್ಲೈಯಿಂಗ್ ಕೇಜ್. ಫ್ಲೈಯಿಂಗ್ ಕೇಜಲ್ಲಿ ತುಂಬ ದೊಡ್ಡದಾಗಿರುತ್ತಲ್ಲ, ಅದರಿಂದ ಫ್ಲೈಯಿಂಗ್ ಆಗಿ ಸ್ವಲ್ಪ ಹೆಲ್ತಿ ಆಗಿರುತ್ತೆ. ಓಕೆ. ಇದೆಲ್ಲ ಸರ್ ಕಾಕ್ಟೈಲ್ ಇದೆಲ್ಲ ಇವೆಲ್ಲ ಕಾಕ್ಟೈಲ್ಸ್, ಇವೆಲ್ಲ ಬ್ರೀಡಿಂಗ್ ಪೇರ್ಗಳು ಎಲ್ಲಾನು. Okay. ನಮ್ಮ ಬ್ರೀಡರ್ ಪೇರ್ಗಳು ಇವು ರೆಸ್ಟಲ್ಲಿದ್ದಾರೆ ಇವಾಗ. ಇದೆಲ್ಲ ವೈಲ್ಡ್ ಆಗಿದೆ ಎಲ್ಲ ವೈಲ್ಡ್. ಹಾಂ ಸರ್, ಯೂಶಲಿ ಈಗ ಬೇರೆ ಪೆಟ್ಸ್ ಕಂಪೇರ್ ಮಾಡಿದ್ರೆ, ಶಾಪ್ಸ್ ಕಂಪೇರ್ ಮಾಡಿದ್ರೆ ನಿಮ್ಮ ಏವಿಯರಿ ಏನು ಸ್ಪೆಷಲ್ ಸರ್ ಹೊರಗಡೆ ಇದು ಕಂಪೇರ್ ಮಾಡಿದ್ರೆ? ನಮ್ಮ ಹತ್ರ ಕ್ವಾಲಿಟಿ. ಹಾಂ. ಯು ಕ್ಯಾನ್ ಗೆಟ್ ದಿ ಗುಡ್ ಕ್ವಾಲಿಟಿ ಬರ್ಡ್ಸ್ ಹಿಯರ್. ಓಕೆ. ಸೊ ಕಮರ್ಷಿಯಲ್ ಅಂತ ಹೇಳಿದ ತಕ್ಷಣ ಐ ಡೋಂಟ್ ನೋ ಹೌ ದೇ ಡೂ ಇಟ್, ಬಟ್
ಆಬ್ವಿಯಸ್ಲಿ ವೆನ್ ಇಟ್ ಕಮ್ಸ್ ಎಟ್ ಕಮರ್ಷಿಯಲ್ ದ ಫೀಡ್ ಆಗಲಿ ಅದನ್ನ ನೋಡ್ಕೊಳ್ಳೋ ವಿಧ ಆಗಲಿ ಎಲ್ಲಾನು ಆಬ್ವಿಯಸ್ಲಿ ಕಮ್ಮಿ ಮಾಡೇ ಮಾಡ್ತಾರೆ. ಸೊ ಕ್ವಾಲಿಟಿ ವೈಸ್ ನೀವು ನೋಡಿದ್ರೆ ಕಂಪೇರ್ ಮಾಡಿದ್ರೆ ನಮಗೂ ಬರ್ಡ್ ಅವ್ರಿಗೂ 2 ಬರ್ಡ್ ಇಟ್ಟು ನೋಡೋ ಕೈಲಿ ಇಟ್ಕೊಂಡ್ರೆ ಯು ವಿಲ್ ಫೀಲ್ ದಿ ಕ್ವಾಲಿಟಿ. ಆ ಸೈಜ್ ಆಗಲಿ ಆ ಕಲರೇಷನ್ ಆಗಲಿ ಆ ಡಿಫ್ರೆನ್ಸ್ ಕಾಣುತ್ತೆ. ನೀವು ನಮ್ಮ ಹತ್ರ ತೊಗೊಂಡೋದಾಗ ಏನಾಗುತ್ತೆ ಅಂದರೆ ದ ಲೈಫ್ ಆಫ್ ದಿ ಬರ್ಡ್ ವಿಲ್ ಬಿ ವೆರಿ ಹೈ. ನಾನು ಇವಾಗ ಗ್ಯಾರಂಟಿ ಕೊಡ್ಬೋದು ನಿಮಗೆ, ಒಂದು ಲವ್ ಬರ್ಡ್ ತೊಗೊಂಡ್ರೆ ನೆಕ್ಸ್ಟ್ 5 years 6 years ನನ್ನ ಹತ್ರ ಚೆನ್ನಾಗಿರುತ್ತೆ ಅಂತ ಹೇಳಿ. ವಿ ಹ್ಯಾವ್ ವೆರೈಟೀಸ್ ಆಫ್ ಬರ್ಡ್ ರೈಟ್ ಫ್ರಮ್ 700 ವಿ ಹ್ಯಾವ್ ಅಪ್ ಟು 12 lakhs. ಸೊ ಡಿಪೆಂಡ್ಸ್, ಈಚ್ ಆ್ಯಂಡ್ ಎವ್ರಿ ಬರ್ಡ್ ಆಸ್ ಇಸ್ ಓನ್ ಕಾಸ್ಟ್. ಓಕೆ. ಇವಾಗ ನೀವು ಹೇಳಿದ್ರಲ್ವಾ ಡಾಗ್ಗೂ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ. ನೀವು ನಾರ್ಮಲ್ ಒಂದು ಜರ್ಮನ್ ಶೆಪರ್ಡ್ ತೊಗೊಳೋದಕ್ಕೂ ನಿಮ್ಮ ಹೈ ಬ್ರೀಡ್ ತೊಗೊಳೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ಥರನೇ ಇದೂ ಇದರಲ್ಲೂ ಅಷ್ಟೇ ನಿಮ್ಗೆ ವೆರೈಟೀಸ್ ಆಫ್ ಬರ್ಡ್ ಮುಟೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಮುಟೇಷನ್ ತೊಗೊಳ್ತೀರೋ ಅದ್ರ ಮೇಲೆ ಪ್ರೈಸ್ ಫಿಕ್ಸ್ ಆಗುತ್ತೆ. ಸರ್ ಈಗ ಒಂದು ಪ್ಯಾಷನ್ ಓಕೆ ಸರ್, ಒಂದ್ ಕಡೆ ಇದು ಎಲ್ಲ ಈಗ ಫ್ಯಾಮಿಲಿ ಏನದು ತುಂಬಾ ಇಂಪಾರ್ಟೆಂಟ್. ಹೌ ಇಸ್ ದ ಫ್ಯಾಮಿಲಿ ಸಪೋರ್ಟಿಂಗ್ ಈ ವಿಚಾರದಲ್ಲಿ ನಿಮ್ಗೆ? ನಮ್ಮ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಮಿಸಸ್ ಆಗಲಿ ಮಕ್ಕಳಾಗಲಿ. ಸೊ ಹೇಳ್ತಾರಲ್ಲ ಏನಾಗುತ್ತೆ ಅಂದರೆ ನಮ್ಮ ಇದೇ ಇದ್ಕೊಂಡು ನಾವು ಇದನ್ನೇ ಇದು ಮಾಡ್ಕೊಂಡು ಬಂದ್ಬಿಡ್ತೀವಿ ಕೆಲವು ಟೈಮಲ್ಲಿ. ಫ್ಯಾಮಿಲಿ ನೋಡ್ಕೊಳ್ಳಲ್ಲ, ಅದೆಲ್ಲ ಇದ್ದೇ ಇರ್ತದಲ್ಲ. ಒನ್ಸ್ ಫ್ಯಾಮಿಲಿನೂ ಸಪೋರ್ಟ್ ಇದ್ರೇನೆ ನೀವು ಇದು ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಖಂಡಿತ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ನೀವು ಅದಕ್ಕಿಂತ ಜಾಸ್ತಿ ಪ್ಯಾಷನ್ ಇದ್ರೆ ಮಾತ್ರ ನಿಮ್ಗೂ ಇದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಸಿ ಐ ಕ್ಯಾನ್ ಟೆಲ್ ಯು ಸಮ್ ಎಕ್ಸಾಂಪಲ್. ಈಗ ಕೆಲವು ಇವ್ರು ಬರ್ತಾರೆ ಬಿಸ್ನೆಸ್ಗೆ ಅಂತಾನೆ ಬರ್ತಾರೆ. ಸೊ ನಾವು ಅವ್ರಿಗೆ ಹೇಳೋದು ಒಂದೇನೆ. ಈಗ ಸಪೋಸ್ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಈಗ ನೀವು ಇಟ್ ಕ್ಯಾನ್ ಬಿ ಎ ಪ್ಯಾಷನ್ ಆಸ್ ವೆಲ್ ಆಸ್ ಬಿಸ್ನೆಸ್ ಆಲ್ಸೋ. ಇದನ್ನ ಎರಡನ್ನೂ ಮರ್ಜ್ ಮಾಡ್ಬೋದು. ಹೇಗಾಗುತ್ತೆ ಅಂತಂದ್ರೆ, ಸಪೋಸ್ ನೀವು ನನ್ನ ಹತ್ರ ಒಂದು ಚೆನ್ನಾಗಿರೋ ಒಂದು ಲವ್ ಬರ್ಡ್ಸ್ ತೊಗೊಳ್ತೀರ ಅಂತ. ದ ಪ್ರೈಸ್ ಮೇ ಬಿ ಅರೌಂಡ್ 3,000 to 5,000 rupees. ಐ ವಿಲ್ ಗಿವ್ ಯು ಅ ಬರ್ಡ್ ಅಟ್ 6 months old. ನೀವು ಒಂದು 6 months ನೀವು ನೋಡ್ಕೊಂಡ್ರೆ ಫಸ್ಟ್ ಕ್ಲಚ್ ಸಪೋಸ್ ಇಟ್ ಬ್ರೀಡ್ಸ್ ವೆಲ್, ಒಳ್ಳೆ ಕ್ವಾಲಿಟಿ ಬರ್ಡ್ ನೀವು ತೊಗೊಂಡೋಗ್ತೀರಾ. ಇದು ನನ್ನ ಹತ್ರ ಅಂತಲ್ಲ, ಎಲ್ಲ ನೀವು ಯಾವಾಗ ತೊಗೋಬೇಕು ಅಂದ್ರೆ ಒಂದು ಬ್ರೀಡರ್ ಹತ್ರ ಹೋಗಿ. ಸೊ ದಟ್ ಯು ವಿಲ್ ಗೆಟ್ ನಾಲೆಜ್ ಅಬೌಟ್ ಇಟ್. ಅವ್ನು ಅದ್ರ ಪೆಡಿಗ್ರಿ ಎಲ್ಲ ಇದು ಮಾಡ್ಕೊಂಡಿದ್ದು, ನಾವು ಅಷ್ಟು ಅದ್ರದ್ದೆಲ್ಲ ಫಾದರ್ ಮದರ್ ಡೀಟೇಲ್ಸ್ ಎಲ್ಲ ಇಟ್ಕೊಂಡಿರ್ತೀವಿ. ಸೊ ನಮ್ಗೆ ಗೊತ್ತಿರುತ್ತೆ ಈ ಬರ್ಡಿಂದ ಇದೇ ಔಟ್ಪುಟ್ ಬರುತ್ತೆ. ಈಗ ನೀವು ತೊಗೊಂಡು ಹೋಗ್ತೀರಾ, ಒಂದು ಫಸ್ಟ್ ಕ್ಲಚ್ ಅಲ್ಲಿ 4 ಮೊಟ್ಟೆ ಇಟ್ಕೊಂಡಿರ್ತೀವಿ, ಅದ್ರಲ್ಲಿ 2 ಮರಿ ಬರಲಿ. ಒಂದು ಮರಿನ ನೀವು 5,000 ರೂಪಾಯಿ ಕೊಟ್ಟು ತೊಗೊಂಡೋಗ್ರಿ ಒಂದು ಪೇರು, 1,000 ರೂಪಾಯಿ ಕೊಟ್ಟು ಮಾರಿ. If you sell it at local shops also, they'll take it at 500 rupees. So 4 ಮರಿ ಆಯ್ತು ಅಂತಂದ್ರೆ you get 2,000 rupees return. ಕರೆಕ್ಟಾ? ಪ್ಯಾಷನ್ ಯಾವ್ದ್ರಲ್ಲೂ ನಿಮ್ಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇಲ್ಲ. ಓಕೆ. You take a mobile, you don't get return. Exactly. Next few months it is waste. You do any business, other business also, you don't get this kind of business returns. ಸೊ ಇದರಿಂದ ನೀವೇನು ಮಾಡ್ಬೋದು ಅಂತಂದರೆ, ವಾಟ್ ಐ ಟೆಲ್ ಆಲ್ ದಿ ಪೀಪಲ್ ಇಸ್, ಯು ಹ್ಯಾವ್ ಟು ಕಮ್ ಟು ದಿ ಬಿಸ್ನೆಸ್. ಇಟ್ ಮೇ ಬಿ ಎ ಪ್ಯಾಷನ್ ಬಟ್ ಮೇಕ್ ಇಟ್ ಆಸ್ ಎ ಬಿಸ್ನೆಸ್. ಅವಾಗ ಏನಾಗುತ್ತೆ ಅಂದರೆ 2 in 1 ಆಗುತ್ತೆ. ಒನ್ಸ್ ಯು ಟೇಕ್ ಎ ಬರ್ಡ್, ಯು ಶುಡ್ ನೆವರ್ ಕಾಂಪ್ರಮೈಸ್ ಆನ್ ದಿ ಕ್ವಾಲಿಟಿ. ಚೆನ್ನಾಗಿರೋ ಕ್ವಾಲಿಟಿ ಬರ್ಡ್ ತೊಗೊಂಬಂದರೆ ಅದ್ರ ಔಟ್ಪುಟ್ಟು ಚೆನ್ನಾಗಿರುತ್ತೆ. ಈಗ ನಮ್ಮ ಸನ್ ಕಾನಿಯರ್ಸ್ ಆಗಲಿ, ನಮ್ಮ ಪೇರ್ಸ್ ಎಲ್ಲ ನೋಡಿದ್ರೆ 4 ಮರಿಗಳು 5 ಮರಿಗಳೆಲ್ಲ ತೆಗೆಯುತ್ತೆ. ಸೊ ನನ್ನ ರಿಟರ್ನ್ಸ್ ಬಂದ್ಬಿಡುತ್ತೆ. ಬಟ್ ನಾನು ಫಸ್ಟೇ ಇನ್ವೆಸ್ಟ್ಮೆಂಟೇ ಇಲ್ಲ, ನನಗೆ ಕಮ್ಮಿ ಬೇಕು ಎಲ್ಲ ನೋಡಿದ್ರೆ ನಿಮ್ಗೆ ವೀಕ್ ಬರ್ಡೇ ಸಿಗುತ್ತೆ, ಅದರಿಂದ ಔಟ್ಪುಟ್ಟು ವೀಕ್ ಆಗಿರುತ್ತೆ. ಸೊ ವೆನ್ ಯು ಇನ್ವೆಸ್ಟ್, ಗೋ ಫಾರ್ ಎ ಗುಡ್ ಕ್ವಾಲಿಟಿ ಬರ್ಡ್. ಇದು ನನ್ನ ಹತ್ರ ಅಂತಲ್ಲ, ನೀವು ಎಲ್ಲೇದು ಹೋದ್ರೂ ಅಷ್ಟೇ, ಹ್ಯಾವ್ ಸಮ್ ನಾಲೆಜ್ ಅಬೌಟ್ ದಿ ಬರ್ಡ್. ಯಾವ ಹತ್ರ ಕೇಳಿ ತಿಳ್ಕೊಳ್ಳಿ, ಒಳ್ಳೆ ಕ್ವಾಲಿಟಿ ಬರ್ಡ್ ತೊಗೊಂಬನ್ನಿ. ದಟ್ ಸರ್ವೈವಲ್ ರೇಟ್ ಇಸ್ ವೆರಿ ಹೈ. ಸರ್ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಬರ್ಡ್ ಇದೆ, ಹೇಗೆ ನೋಡ್ಕೊಬೇಕು ಸರ್? ಈಗ ಒಂದು ಬೇಸಿಕ್ ಬಡ್ಜೆಟ್ ಅನ್ಕೊಳ್ಳಿ, ಇಲ್ಲ ಅಥವಾ ನನ್ನ ಹತ್ರ ಫಾರ್ ಎಕ್ಸಾಂಪಲ್ 1 level ಅಡ್ವಾನ್ಸ್ ಅನ್ಕೊಳ್ಳಿ, ಐ ಹ್ಯಾವ್ ಪೈನಾಪಲ್ ಕನ್ಯೂರ್ ಅನ್ಕೊಳ್ಳಿ. ಸೊ ಈಗ ಹೇಗೆ ನೋಡ್ಕೊಬೇಕು? ವಾಟ್ ಇಸ್ ದ ರೂಟೀನ್? ಫಸ್ಟ್ ಥಿಂಗ್ ಇಸ್ ಹೇಳಿದ್ ನಾನು, ಒಂದು ಟೇಮ್ಡ್ ಬರ್ಡ್, ಒನ್ ಇಸ್ ವೈಲ್ಡ್ ಬರ್ಡ್. ವೈಲ್ಡ್ ಬರ್ಡ್ಗೆ ನೀವೇನು ಜಾಸ್ತಿ ಮಾಡೋದು ಬೇಕಾಗಿಲ್ಲ. ನೀವು ಬೆಳಗ್ಗೆ ಆಕ್ಚುಲಿ ನಮ್ಮ ಇದು ಸ್ಟಾರ್ಟ್ ಆಗೋದು ಬಂದು 6 o'clock ಸ್ಟಾರ್ಟ್ ಆಗುತ್ತೆ. ನಾನು 6 o'clock ಬಂದರೆ ಅದಕ್ಕೆ ಎಲ್ಲಾನು ಫುಡ್ ರೆಡಿ ಮಾಡೋದಾಗಲಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ಬಂದು ಇಟ್ ಇಸ್ ಓನ್ಲಿ ಸಾಫ್ಟ್ ಫುಡ್ ಅಂತ ಹೇಳ್ತಾರೆ. ಸಾಫ್ಟ್ ಫುಡ್ಡಲ್ಲಿ ವಿ ಗಿವ್ ಕಂಪ್ಲೀಟ್ ವೆರೈಟಿ. ವೆಜಿಟೇಬಲ್ಸ್ ಒಂದು 5 ವೆಜಿಟೇಬಲ್ಸ್ ಕೊಡ್ತೀನಿ. ಆಮೇಲೆ ಇಟ್ ಮೇ ಬಿ ಬೀಟ್ರೂಟ್, ಕ್ಯಾರೆಟ್ ಆ ಥರ ಒಂದು 5 ವೆಜಿಟೇಬಲ್ಸ್ ಇರುತ್ತೆ. ಸ್ಪ್ರೌಟ್ಸಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು 8 to 10 ಸೀಡ್ಸ್ ಸ್ಪ್ರೌಟೆಡ್ ಮಾಡಿ ಅದ್ರಲ್ಲಿ ಮಿಕ್ಸ್ ಮಾಡ್ತೀವಿ. ಪ್ಲಸ್ ಅದ್ರಲ್ಲಿ ಮಲ್ಟಿ ವಿಟಮಿನ್ಸ್ ಆಗಲಿ, ಸ್ವಲ್ಪ ಇದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗಲಿ, ಇವೆಲ್ಲನೂ ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಇಫ್ ಐ ಸ್ಟಾರ್ಟ್ ಅಟ್ 7 o'clock, ನಂದು ಪ್ರೋಸೆಸ್ ಎಲ್ಲ ಒಂದು 8 o'clock ಅಷ್ಟಲ್ಲಿ ಎಲ್ಲ ಮುಗಿಯುತ್ತೆ. ಸೊ ಆಮೇಲೆ ಎಲ್ಲಾನು ಚೆಕ್ ಮಾಡ್ಕೊಂಡು
ಇದು ಮಾಡೋದು. ಸೊ ಸೆಕೆಂಡ್ ಇಸ್ ವಾಟರ್, ಕ್ಲೀನ್ ವಾಟರ್. ಪ್ಲಸ್ ಅದ್ರಲ್ಲಿ ಏನಾಗುತ್ತೆ, ಇವಾಗ ನಾವೇ ಆಗಲಿ ಡೈಲಿ ನಾರ್ಮಲ್ ವಾಟರ್ ಕುಡಿತೀವಿ, ಇಲ್ಲ ಅಂತ ಹೇಳ್ತಲ್ಲ. ಇವಾಗ ನಮ್ಗೆ ಏನಾದರೂ ಸ್ವಲ್ಪ ನೆಗಡಿ ಆಯಿತು ಏನಾಯಿತು ಅಂತಂದರೆ ಐ ಟೇಕ್ ಸಪ್ಲಿಮೆಂಟ್ಸ್ ಆರ್ ಮೆಡಿಸಿನ್ಸ್ ಅಲ್ವಾ. ಅದೇ ಥರನೇ ಅವ್ರಿಗೂ ನೋಡ್ಕೊಳ್ಳೋಕ್ಕೆ ಸೀಸನ್ ಚೇಂಜಸ್ ಪ್ರಕಾರ ನಾವು ವಾಟರ್ನ ಟ್ರೀಟ್ಮೆಂಟ್ ಕೊಡ್ತೀವಿ. ಸೆಕೆಂಡ್ ಥರ್ಡ್ ಇಸ್ ಯುವರ್ ಸೀಡ್ಸ್. ಒಂದೊಂದು ಬರ್ಡ್ಗೂ ಒಂದೊಂದು ಸೀಡ್ಸ್ ಇರುತ್ತೆ. ಚಿಕ್ಕ ಬರ್ಡ್ ದೊಡ್ಡದು ತಿನ್ನೋಕ್ಕಾಗಲ್ಲ, ದೊಡ್ಡ ಬರ್ಡ್ ಚಿಕ್ಕ ಸೀಡ್ಸ್ ತಿನ್ನೋಕ್ಕಾಗಲ್ಲ. ಅದಕ್ಕೆ ತಕ್ಕಂತೆ ಸೀಡ್ಸ್ ಇರುತ್ತೆ. ಸೊ ಅದನ್ನ ಸೀಡ್ನ ಒಂದು 10 o'clock ಆ್ಯಡ್ ಮಾಡ್ತೀವಿ. ಸೊ ಈ ಥರ ಒಂದು ಪ್ರೊಸೆಸ್ ಆಗೋಯ್ತು ಅಷ್ಟೇ ಬೆಳಗ್ಗೆ ಹೊತ್ತು, ಬೇರೆ ಆಮೇಲೆ ಏನು ಮಾಡಬೇಕಾಗಿಲ್ಲ. ಸೊ ಇಲ್ ಟೇಕ್ ಕೇರ್ ಆಫ್ ದೆಮ್. ಸೆಕೆಂಡ್ ಪಾರ್ಟಲ್ಲಿ ಏನು ಬೆಳಗ್ಗೆ ನಾವು ಒಂದು ಸ್ಪ್ರೌಟ್ಸ್ ಎಲ್ಲ ಕೊಟ್ಟಿರ್ತೀವಲ್ಲ, ಅದು ಒಂದು 3-4 o'clock ತೆಗೆದುಬಿಡ್ತೀವಿ ನಾವು. ಇಲ್ಲ ಕಂಟಾಮಿನೇಟ್ ಆಗುತ್ತೆ ಮತ್ತು ಇನ್ಫೆಕ್ಷನ್ಸ್ ಆಗುತ್ತೆ, ಅದು ತೆಗೆದುಬಿಡ್ತೀವಿ. ಮತ್ತು ವಾಟರ್ ಚೇಂಜ್ ಮಾಡ್ತೀವಿ ಮತ್ತೆ ಈವ್ನಿಂಗ್ ಸೆಕೆಂಡ್. ಸೊ ಸೀಡ್ಸ್ ಬಂದು ಓವರ್ ನೈಟ್ ಇರುತ್ತೆ. ವಾಟರ್ ಹೊಸ ವಾಟರ್ ಹೇಗಿಂದ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಚೇಂಜ್ ಮಾಡ್ತೀವಿ. ಸೊ ಇದೇ ಪ್ರೊಸೆಸ್ ಅಷ್ಟೇ. ಸರ್, ಇವಾಗ ನಿಮ್ದು ಅಲ್ಲಿ ಫೀಡಿಂಗ್ ಮಾಡೋವಾಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವು ಬರ್ಡ್ಸ್ ಇರುತ್ತೆ, ಈಗ ಅಮ್ಮ ಅದನ್ನ ಫೀಡ್ ಮಾಡಲ್ಲ, ಇಲ್ಲ ನೀವೇ ಟೈಮ್ ಬರ್ಡ್ಸ್ ನೀವೇ ಫೀಡ್ ಮಾಡ್ತೀರಾ. ಸೊ ಅದೆಲ್ಲ ಹೇಗೆ ಮಾಡ್ತೀರಾ ಸರ್? ಸೊ ಇವಾಗ ಅದರಲ್ಲಿ ಏನಂತಂದರೆ ಇಟ್ಸ್ ಅ ಪ್ರೊಸೀಜರ್ ಯು ಹ್ಯಾವ್ ಟು ಫಾಲೋ. ಟೇಮ್ಡ್ ಬರ್ಡ್ ನಾನು ಮಾಡಬೇಕು ಅಂತಂದರೆ ಐ ಹ್ಯಾವ್ ಟು ಟೇಕ್ ದಿ ಬರ್ಡ್ ಅರೌಂಡ್ 25 days 30 days ಓಲ್ಡ್. ಎನಿ ಬರ್ಡ್ ಅವಾಗಲೇ ನಿಮಗೆ ಟೇಮ್ ಆಗೋದು. ನೀವು ಅದಕ್ಕೆ ಮೇಲೆ ಹೋಯ್ತು ಅಂತಂದರೆ ಇಟ್ ವಿಲ್ ನೆವರ್ ಅಕ್ಸೆಪ್ಟ್. ನೀವು ಹ್ಯಾಂಡ್ ಫೀಡ್ ಮಾಡ್ಬೋದು, ಬಟ್ ಇಟ್ ವಿಲ್ ನೆವರ್ ಗೆಟ್ ಟೇಮ್ ಕಂಪ್ಲೀಟ್. ಒಂಥರ ಎದುರ್ಕೊಂಡೇ ಇರುತ್ತೆ. ಅದು ಸ್ವಲ್ಪ ಕಣ್ಣು ಬಿಟ್ಟು ಸ್ವಲ್ಪ ಇದು ಮಾಡಿದ ತಕ್ಷಣ ತೆಗೆದುಬಿಟ್ರೆ ಅವಾಗ ಅದಕ್ಕೆ ಭಯ ಇರಲ್ಲ, ಏನಿರಲ್ಲ, ಆ ಥರ ಇರುತ್ತೆ. ಸೊ ಅದನ್ನು ತೊಗೊಂಡು ಬಂದು ನಾವು ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಎ ಬ್ರೂಡರ್. ಯಾಕೆಂದರೆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಸೊ ಇಫ್ ಇಟ್ ಇಸ್ ಫೆದರ್ಸ್ ಎಲ್ಲ ಬಂದಿಲ್ಲ ಅಂತಂದರೆ ಯು ಹ್ಯಾವ್ ಟು ಕೀಪ್ ಇಟ್ ಅರೌಂಡ್ 30 to 35 degrees. ಆಮೇಲೆ ಸ್ವಲ್ಪನೇ ಕಮ್ಮಿ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಈ ಟೆಂಪ್ರೇಚರಲ್ಲಿ ನಾವು 4 times ಫೀಡ್ ಮಾಡಬೇಕು. ಬೆಳಗ್ಗೆ ಒಂದು 7 o'clock ನಾನು ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ಹಾರ್ಡ್ಲಿ 3 ml 4 ml ಅಷ್ಟೇ ತಿನ್ನೋಕ್ಕಾಗಲ್ಲ, ಅದು ಚಿಕ್ಕ ಮರಿ ಅಲ್ವಾ. ಸೊ ಅಗೇನ್ 1 o'clock ಎವ್ರಿ 3 hours ನಾನು ಫೀಡ್ ಮಾಡ್ತಾನೆ ಇರ್ತೀನಿ. ಸೊ ಈ ಥರ ಇರುತ್ತೆ ಪ್ರೊಸೀಜರ್. ಇಟ್ ಗೋಸ್ ಅಪ್ ಟು 3 months. ಅದಕ್ಕೆ ಒಂದು ಡಿಫ್ರೆನ್ಸ್, ಆ ಪ್ರೈಸ್ ಡಿಫ್ರೆನ್ಸ್. ಈಗ ಒಂದು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಒಂದು ಫುಲ್ ಡೇ ಟೈಮ್ ಮಾಡ್ತೀನಿ. ಈ ಬ್ರೂಡ್ರ್ ಎಕ್ಸ್ಪೆನ್ಸಸ್ ಇರುತ್ತೆ, ಯಾಕೆಂದ್ರೆ ಲೈಟು ಟೆಂಪ್ರೇಚರ್ ಎಲ್ಲ ಮಾಡಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಇಟ್ಸ್ ಎ ಫಾರ್ಮುಲಾ. ನೀವು ಲೋಕಲ್ ಫಾರ್ಮುಲಾ ಇಫ್ ಇಟ್ ಇಸ್ 1 kg 600 rupees ಅಂತಂದರೆ ನಾವು ತಿನ್ಸೋದೆಲ್ಲ A19 ಇಲ್ಲಾಂದರೆ ಸಿಟಾಕಸ್ ಅಂತ ಬರುತ್ತೆ. ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಆಲ್ಮೋಸ್ಟ್ 2000 rupees ಬಂದ್ಬಿಡುತ್ತೆ. ನೀವು ಒಳ್ಳೆ ಫಾರ್ಮುಲಾ ತಿನ್ಸಿದ್ರೆ ಬರ್ಡ್ ಒಳ್ಳೆ ಹೆಲ್ತಿ ಆಗಿರುತ್ತೆ. ನೀವು ನಾರ್ಮಲ್ ಆಗಿ ತಿನ್ಸಿದ್ರೆ ವೀಕ್ ಆಗಿರುತ್ತೆ. ಯು ವಿಲ್ ನೋ ದಿ ಡಿಫ್ರೆನ್ಸ್. ಅದು ನೀವು ತೊಗೊಂಡು ಇಟ್ಕೊಂಡ್ರೆ ಗೊತ್ತಾಗುತ್ತೆ, ವೆಯ್ಟ್ ಇರಲ್ಲ, ಏನಿರಲ್ಲ, ಆ ಥರ. ಸೊ ದೆನ್ ಐ ಫೀಡ್ ದಮ್ ಎ ಗುಡ್ ಕ್ವಾಲಿಟಿ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ಸೊ ಅದರಿಂದ ಏನಾಗುತ್ತೆ, ಸರ್ವೈವಲ್ ಜಾಸ್ತಿ ಇರುತ್ತೆ. ಸೊ ಇದು ನೀವು ಪ್ರೊಸೀಜರ್ ಕಂಪ್ಲೀಟ್ ಆಗಿ. ಅದಲ್ಲದೆ ನಾವು ಹ್ಯಾಂಡ್ ಫೀಡಿಂಗ್ ಟೆಂಪ್ರೇಚರ್ ನೋಡ್ಕೋಬೇಕು. ನೀವು ನಾನು ನೋಡಿದಾಗ ನಾನು ನೋಡ್ತಾ ಇದ್ದೆ ಅವಾಗ ಟೆಂಪ್ರೇಚರ್. ಯು ಹ್ಯಾವ್ ಟು ಮೇಂಟೈನ್ ದಿ ಟೆಂಪ್ರೇಚರ್ ಆಫ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ಯಾಕೆಂದರೆ ನೀವು ಮರಿ ಅದು ಇವಾಗ ನಾನೇ ಆಗಲಿ ಒಂದು ಸಿಕ್ಕಾಪಟ್ಟೆ ಹಾಟ್ ವಾಟರ್ನ ಕುಡಿದ್ರೆ ಎಲ್ಲ ಇದಾಗ್ಬಿಡುತ್ತಲ್ವ. ಅದೇ ಥರನೇ ಕ್ರಾಪ್ ಏನಾಗುತ್ತೆ ಅಂದರೆ ತುಂಬ ಹಾಟ್ ನಾವು ತಿನ್ಸಿದ್ರು ಬರ್ನ್ ಆಗಿಬಿಡುತ್ತೆ. ಕಮ್ಮಿ ಟೆಂಪ್ರೇಚರ್ ಕೊಟ್ಟರು ಕ್ರಾಪ್ ಒಂದು ಡೈಜೆಷನ್ ಆಗಲ್ಲ, ಅದ್ರೂ ಡೆತ್ ಆಗಿಬಿಡುತ್ತೆ ಬರ್ಡ್. ಸೊ ಅದರಿಂದ ಯು ಶುಡ್ ಟೇಕ್ ಕೇರ್ ಆಫ್ ದಿ ಪ್ರೊಸೀಜರ್. ಯೂಶಲಿ ಸರ್ವೈವಲ್ ರೇಟ್ ಅಂತಾರೆ. ಈಗ 5 ಮೊಟ್ಟೆ ಇದ್ರೆ ಓಡಿದು ಸರ್ವೈವಲ್ ಕಂಪ್ಲೀಟ್ ಆಗಿ 5 ಆಗುತ್ತೆ. ಈಗ ಏನಾಗುತ್ತೆ, ಬರ್ಡ್ ಸ್ಟಾರ್ಟ್ ಮಾಡೋದು ಮೊಟ್ಟೆ ಇಡೋದು ಒಂದೇ ಸಲ 5 ಮೊಟ್ಟೆ ಇಡಲ್ಲ. ಇವತ್ತೊಂದು ಮೊಟ್ಟೆ ಇಟ್ಟು ಅಂದರೆ ನಾಳೆ ಒಂದು, ನಾಡಿದ್ದು ಒಂದು, ಅದೇ ಥರ 5 ದಿನ ಮೊಟ್ಟೆ ಇಟ್ಟು ಫಸ್ಟ್ ಮರಿ ಫಸ್ಟ್ ಆಚ್ ಆಗುತ್ತೆ. ಈ ಲಾಸ್ಟ್ ಮರಿ ಆಚ್ ಆಗ್ಬೇಕಾದ್ರೆ ಇವೆಲ್ಲ ದೊಡ್ಡದಾಗ್ಬಿಟ್ಟಿರುತ್ತೆ, ಇದನ್ನ ನೋಡ್ಕೊಳ್ಳಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಅದನ್ನ ಆಲ್ಟರ್ನೇಟ್ ಚೇಂಜ್ ಮಾಡ್ತೀವಿ. ಈಗ ಏನ್ ಮಾಡ್ತೀವಿ, ಪೋಸ್ಟರ್ ಅಂತ ಹೇಳ್ತಾರೆ. ಪೋಸ್ಟ್ ಪೇರಿಂಗ್ ಅಂತಂದ್ರೆ ಸೇಮ್ 4 ಒಂದು, ಸಪೋಸ್ ನನ್ನ ಹತ್ರ 8 ಪೇರ್ ಇದೆ ಅಂತಂದ್ರೆ 8 ಪೇರು ಮೊಟ್ಟೆ ಇಟ್ಟಿದೆ ಅಂತಂದ್ರೆ ಎಲ್ಲಾನು ಇದೇ ತರನೇ ಇರುತ್ತೆ. ನಾನೇನ್ ಮಾಡ್ತೀನಿ, ಆವಾಗ ಆ ಮರಿಗಳನ್ನ ತೆಗೆದು ಪೋಸ್ಟರ್ ಮಾಡ್ತೀನಿ ಬೇರೆ ಕಡೆ. ಓಕೆ, ಅವಾಗ ಏನಾಗುತ್ತೆ, ಇದೆಲ್ಲ ಒಂದೇ ಏಜ್ ಅಲ್ಲಿ ಇರುತ್ತೆ, ಅವಾಗೆಲ್ಲ ನೋಡ್ಕೊಳ್ತಾ. ಈಗ ದೊಡ್ಡದು ತುಂಬಾ ದೊಡ್ಡದಿರುತ್ತೆ, ಚಿಕ್ಕ ಮರಿ ಇತ್ತು ಅಂತಂದ್ರೆ ಫಸ್ಟ್ ಆ ತಾಯಿ ಹೊರಗಡೆ ಬಂದಿದ ತಕ್ಷಣ ದೊಡ್ಡದಕ್ಕೆ ತಿನ್ಸೋದು, ಚಿಕ್ಕದನ್ನ ಬಿಟ್ಬಿಡೋದು. ಓಕೆ, ಮಿತ್ ಅಂತ ನಾನು ಹೇಳ್ಬೋದು. ಇಲ್ಲ ಕೆಲವು ಸರಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದೆ ಕೇಳ್ತಾ ಇದ್ದೀನಿ. ಯೂಶಲಿ ಅದೊಂದು ಹ್ಯೂಮನ್ಸ್ ಅಲ್ಲೂ ಒಂದು ನೇಚರ್ ಇದೆ. ಫಾರ್ ಎಕ್ಸಾಂಪಲ್ ಒಂದೇ ಪೇರೆಂಟ್ಸ್ ಅದು ಇದಿರುತ್ತೆ, ಕ್ಲಚ್ ಒಂದು ಮರಿಗಳು ಇರುತ್ತೆ ಅನ್ಕೊಡಿ. ಸೊ ಅದು ಬ್ರೀಡ್ ಆದಾಗ ಏನಾದ್ರು ಇನ್ಬ್ರೀಡ್ ಆಗುತ್ತಾ ಏನಾದ್ರು? ಅದನ್ನ ಹೇಳಿದ್ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಮರ್ಷಿಯಲ್ ಪರ್ಸನ್ ಅಂಡ್ ದಿ ಬ್ರೀಡರ್ ಇಸ್ ದಿಸ್. ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಮರಿದೂ ಫುಲ್ ಪೆಡಿಗ್ರಿ ಇಟ್ಕೊಂಡಿರ್ತೀವಿ ನಾವು. ಸಪೋಸ್
ಸಪೋಸ್ ನನ್ನ ಹತ್ರ ಒಂದು ಬಾಕ್ಸಲ್ಲಿ ಒಂದು ಮರಿ ಆಗ್ತಿದೆ ಅಂತಂದ್ರೆ 25 ಡೇಸಲ್ಲಿ ನಾನು ಕಾಲಲ್ಲಿ ರಿಂಗ್ ಹಾಕ್ಬಿಡ್ತೇನೆ. ಆ ರಿಂಗ್ ನಂಬರ್ನ ನಾನು ಇದ್ರಲ್ಲಿ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ನಮ್ಮ ಇದನ್ನ ಡೇಟಾ ಇದು ಮಾಡ್ಕೊಂಡಿರ್ತೀನಿ. ಅದ್ರ ಪೇರೆಂಟ್ ಯಾವುದು, ಅದ್ರ ಮದರ್ ಯಾವುದು, ಫಾದರ್ ಯಾವುದು, ಯಾವಾಗ ಹುಟ್ಟಿದ್ದು ಎಲ್ಲ ಡೀಟೇಲ್ಸ್ ಇರುತ್ತೆ. ನಾನು DNA ಕಳಿಸಿದ್ರು ಅದು ಮೇಲ್ ಫಿಮೇಲ್ ಬಂದ್ಬಿಡುತ್ತೆ. ವೆನ್ ಐ ಸೆಲ್ ಎ ಬರ್ಡ್ ಐ ನೋ ದಿಸ್ ಇಸ್ ಫ್ರಮ್ ದಿಸ್ ಪೇರ್ ಅಂಡ್ ದಿಸ್ ಇಸ್ ಫ್ರಮ್ ದಿಸ್ ಪೇರ್. ಅವಾಗ ಏನಾಗುತ್ತೆ, 2 ಪೇರ್ದು ಬೇಬಿ ನೀವು ಪೇರ್ ಮಾಡಿದ್ರು ನಿಮ್ಗೆ ಏನು ಪ್ರಾಬ್ಲಮ್ ಇರೋದು. ನೀವು ಹೇಳಿದ್ದು ಇನ್ ಬ್ರೀಡಿಂಗ್ ಅಂತ ಹೇಳ್ತಾರೆ. ಈಗ ಕೆಲವರು ಹೇಳ್ತಾರೆ ನಾನು ಒಂದು 2 ಪೇರ್ ತೊಗೊಂಬಂದೆ 20 ಪೇರ್ ಮಾಡ್ಬಿಟ್ಟೆ ಅಂತ. ಅವೆಲ್ಲ ಅವೆಲ್ಲ ಹೆಂಗೆ ಅಂತಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಅಡ್ವೈಸಬಲ್. ನೀವು ಒಂದೇ ಇವಾಗ ಸಪೋಸ್ ಇವಾಗ ಇನ್ ಬ್ರೀಡಿಂಗ್ ಅಂತಂದ್ರೆ ತಂದೆ ಮಗಳು, ಮಗ, ಅಮ್ಮ ಮಗ ಈ ಥರನೇ ಬ್ರೀಡಿಂಗ್ ಮಾಡ್ಬಿಡ್ತಾರೆ. ಅವಾಗೇನು ಏನಾಗುತ್ತೆ ಅಂತಂದ್ರೆ ಬರ್ಡ್ ಹೋಗ್ತಾ ಒರಿಜಿನಾಲಿಟಿ ಕಳ್ಕೊಂಡ್ಬಿಡುತ್ತೆ. ಆ ಜೆನೆಟಿಗೆ ಹೊಟ್ಟೋಗಿರುತ್ತೆ. ಈ ಮರಿಗಳು ನೀವೆಲ್ಲ ಈಚೆ ಎಲ್ಲ ನೋಡ್ಬೋದು. ನೀವು ಏನಿಲ್ಲ ಸಿಂಪಲ್, ಈಗ ನಾನು ನಿಮ್ಮ ಒಂದು ಲವ್ ಬರ್ಡ್ನ ಕೈಲಿ ಕೊಡ್ತೀನಿ, ಇಟ್ಕೊಳ್ಳಿ. ನೀವು ಬೇರೆ ಕಡೆ ಒಂದ್ಸಲಿ ಅವ್ರಿಗೂ ಇಟ್ಕೊಂಡು ನೋಡಿ, ಅವ್ರದ್ದು ಬರ್ಡ್ ಇಷ್ಟೇ ಇರುತ್ತೆ, ನಮ್ಮದು ಬರ್ಡ್ ಸೈಜ್ ಬರುತ್ತೆ. ಏನಂದ್ರೆ ಡಿಫ್ರೆನ್ಸ್ ಇದೆ. ನೀವು ಡಿಫ್ರೆಂಟ್ ಬರ್ಡ್ ಪೇರೆಂಟಲ್ಲಿ ಬ್ರೀಡಿಂಗ್ ಮಾಡಿದ್ರೆ ಮಾತ್ರ ಆ ಜೆನೆಟಿಕ್ಸ್ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಹಂಗೆ ಹೊಟ್ಟೋಗುತ್ತೆ. ಸರ್, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಹೊಸ ಟ್ರೆಂಡ್. ಈಗ ಕೆಲವರು ಮೇ ಬಿ ವ್ಯೂಸ್ಗೋಸ್ಕರ ಆಗಿರ್ಬೋದು, ಇಲ್ಲ ಇನ್ನೊಂದಕ್ಕೋಸ್ಕರ ಆಗಿರ್ಬೋದು, ಬರ್ಡ್ಸ್ ನ ಪೆಟ್ ಶಾಪ್ ಇಂದ ತಗೋತಾರೆ. ಸ್ಪೆಷಲಿ ಲವ್ ಬರ್ಡ್ಸ್ ನ ತಗೊಂಡು ಆಚೆ ಕಡೆ ಈಗ ಬಿಟ್ಬಿಡ್ತಾರೆ, ಈಗ ಹೊರಗಡೆ ಬಿಟ್ಬಿಡ್ತಾರೆ. ಸೊ ವಾಟ್ ಇಸ್ ದ ಇಂಪ್ಯಾಕ್ಟ್ ಸರ್? ಅದು ಇಸ್ ಇಟ್ ಗುಡ್? ಇಟ್ಸ್ ವೆರಿ ಬ್ಯಾಡ್ ಆಕ್ಚುಲಿ. ಬ್ಯಾಡ್ ಫಾರ್ ದಿ ಬರ್ಡ್. ನಿಮಗೆ ಒಂದು 5 ನಿಮಿಷ ಸಂತೋಷ ಆಗ್ಬೋದು, ಬಟ್ ಇನ್ ಫ್ರಂಟ್ ಆಫ್ ಯು ಇಫ್ ಸಮಥಿಂಗ್ ಇಸ್ ಕಮಿಂಗ್ ಅಂಡ್ ಕಿಲ್ಲಿಂಗ್ ದೆಮ್, ಯು ವಿಲ್ ನಾಟ್ ಫೀಲ್ ಗುಡ್. ನೋ, ಈಗ ಏನಾಗುತ್ತೆ, ನಾನು ಇವಾಗ ಈ ಒಂದು ಬರ್ಡ್ ನಾನು ಹಾರಿಸಿದ ತಕ್ಷಣ ಹಾಕ್ಸ್ ಇದೆ, ಈಗಲ್ಸ್ ಇದೆ, ಇಲ್ಲ ಕೌಸ್ ಇದೆ, ಇದು ಬಂದು ಇಟ್ಕೊಂಡು ಹೊರಟೋಗುತ್ತೆ ಅಷ್ಟೇ. ಅದ್ರ ಜೀವನ ಈಗ ನಿನ್ನ ಹತ್ರ ಇತ್ತು, ನೀವು ಕೇಜಲ್ಲಿ ಇಟ್ಕೊಂಡಿದ್ರೆ ಇಟ್ ಮೈಟ್ ಹಾವ್ ಸರ್ವೈವ್ ಫಾರ್ 1 year. ನಾವು ಈಚೆ ಬಿಟ್ಟಿದ ತಕ್ಷಣ 2 ನಿಮಿಷ ಸತ್ತೋಯ್ತು ಅಂತಂದ್ರೆ ಹೌ ಯು ಫೀಲ್? ಸರ್, ವಾಟ್ ಯು ಮೀನ್ ಸರ್? ಈಗ ಫ್ರೀಡಮ್ ಅನ್ನೋದು, ಈಗ ನಾನು ತುಂಬಾ ಜನ ವಾದ ಮಾಡಿರೋದು ನೋಡಿದ್ದೀನಿ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಆಗಿರ್ಬೋದು, ತುಂಬಾ ಇದರಲ್ಲಿ ಅವ್ರ ವಾದ ಏನಂದ್ರೆ ಇಟ್ ಈಸ್ ಬಾರ್ನ್ ವಿತ್ ವಿಂಗ್ಸ್ ಇದೆ, ಅದಕ್ಕೆ ಅದು ಹಾರ್ಬೇಕು ಹೊರಗಡೆ. ದ ಹೋಲ್ ಪರ್ಪಸ್ ಆಫ್ ಇಟ್ ಲೈಫ್ ಇಸ್ ಟು ಫ್ಲೈ ಅಂತ. ಸೊ ವಾಟ್ ಯು ಸೇ? ಐ ಮೀನ್ ಅಗೇನ್ ಇಟ್ ಇಸ್ ಡಿಬೇಟಬಲ್. ಓಕೆ, ಇವಾಗ ನೀವು ಅದೇ ತರ ಅನ್ಕೊಂಡ್ರೆ ವೇರ್ ಆರ್ ದಿ ಟ್ರೀಸ್? ಯು ಆರ್ ನಾಟ್ ಮೇಡ್ ಎನಿ ಕೈಂಡ್ ಆಫ್ ರಿಸ್ಪಾನ್ಸ್ ಫಾರ್ ದೆಮ್. ಈಗ ಆ ಥರ ಇತ್ತು ಅಂತಂದ್ರೆ ಯು ಶುಡ್ ಹ್ಯಾವ್ ಎ ಜಂಗಲ್. ದೇ ಶುಡ್ ದೇರ್ ಇಫ್ ಬರ್ಡ್ಸ್ ಆರ್ ದೇರ್ ದೆನ್ ದೇ ವಿಲ್ ಸರ್ವೈವ್. ದೇ ನೋ ಹೌ ಟು ಸರ್ವೈವ್, ದೇ ನೋ ಹೌ ವೇರ್ ಟು ಗೆಟ್ ದಿ ಫುಡ್ ಅಂಡ್ ನಾವು ವಿ ಹ್ಯಾವ್ ಮೇಡ್ ಕಾಂಕ್ರೀಟ್ ಜಂಗಲ್. ಸೊ ಜಂಗಲ್ಸ್ ಆರ್ ಬಿನ್ ಕಟ್, ಟ್ರೀಸ್ ಆರ್ ಬಿನ್ ಕಟ್. ಅವಾಗ ಎಲ್ಲೋಗುತ್ತೆ? ಇವಾಗಲೇ ನೀವು ಚೆಕ್ ಮಾಡಿ ನೋಡಿ. ಹಳೇದು ನಾವು ಮೊದಲೆಲ್ಲ ನೋಡಿದ್ರೆ ನೀವು ಬೆಳಗ್ಗೆ ಇದ್ರೆ ಗಿಣಿಗಳ ಸೌಂಡ್ ಎಲ್ಲ ಕೇಳ್ತಾ ಇತ್ತು. ಇವಾಗ ನೀವೆಲ್ಲ ಕೇಳ್ತೀರಾ? ಯಾಕೆಂದ್ರೆ ಯಾರು ಬರ್ತಿಲ್ಲ ಇವಾಗ, ಯಾಕೆಂದ್ರೆ ಮರಗಳೇ ಇಲ್ಲ ಇವಾಗ. ಆಬ್ವಿಯಸ್ಲಿ ದೇರ್ಸ್ ಪ್ರಾನ್ಸ್ ಅಂಡ್ ಕಾನ್ಸ್. ಈಗ ನಾನು ಬಿಟ್ಟಿದ ತಕ್ಷಣ ಅದು ಚೆನ್ನಾಗಿರ್ಬೇಕು ಅಂತಾನು ಅವಶ್ಯಕತೆ ಆಗತ್ತೆ ಅಂತಾನು ಅವಶ್ಯಕತೆ ಇಲ್ಲ, ಇಲ್ಲಿ ಇಟ್ಕೊಂಡ್ರೂ ಪ್ರಾಬ್ಲಮ್ ಇದೆ ಅಂತಾನು ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಾನೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಸರ್, ಕೇಜ್ ಇಂದ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿದ್ರು, ಅಲ್ಲಿ ಅದು ಕ್ರೋ ಬಂದು ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡಿ ಕಿತ್ಕೊಂಡು ಹಂಗೆ ಹೊರಟಾಯ್ತು. ಸೊ ಹೌದು ಅದೇ ಹೇಳೋದು. ಅದು ಇವಾಗ ಕ್ರೌ ಆಗಲಿ, ನಿಮ್ಮ ಹಾಕ್ಸ್ ಆಗಲಿ, ಈಗಲ್ ಆಗಲಿ, ದೇರ್ ಇನ್ಸ್ಟಿಂಕ್ಟ್ ಇಸ್ ದಟ್ ದೇ ವಿಲ್ ಕಿಲ್ ಎನಿಥಿಂಗ್ ವಿಚ್ ಇಸ್ ಫ್ಲೈಯಿಂಗ್ ಅಲ್ಲ. ಆ ಥರ ಅದು ಅಲ್ಲದೆ ಇದಕ್ಕೆ ವೈಲ್ಡ್ ಇನ್ಸೆಕ್ಟ್ಸ್ ಇರಲ್ಲ. ನಾನು ಹೇಳೋದು ಇದೆಲ್ಲ ನೀವು ಕೇಜ್ ಬ್ರೀಡ್ ಆಗಿರೋದ್ರಿಂದ ಇವಕ್ಕೆ ಏನು ಗೊತ್ತಿರಲ್ಲ. ನಾವಲ್ಲಿ ಏನಿಟ್ಟು ಅದು ತಿನ್ನತ್ತಷ್ಟೇ, ನಾವೇನು ಅನ್ಕೊಂಡಿತ್ತು ಅದು ಕುಡಿಯುತ್ತಷ್ಟೇ. ಇವಾಗ ಇದನ್ನ ತಗೊಂಡೋಗಿ ನೀವು ಈಚೆ ಬಿಟ್ಟಿದ ತಕ್ಷಣ ಸರಿ ಓಕೆ ನಾವು ಹೆಂಗೆ ಅನ್ಕೊಳ್ಳೋಣ, ಈಚೆ ಬಿಟ್ಬಿಟ್ವಿ, ಯಾವುದು ಇಲ್ಲ, ಯಾವುದು ಹದ್ದು ಬಂದಿಲ್ಲ, ಹಾಕ್ಸ್ ಬಂದಿಲ್ಲ, ಇಲ್ಲ ಕ್ರೌಸು ಬಂದಿಲ್ಲ, ಏನು ಹಿಡಿದಿಲ್ಲ. ಬಟ್ ಹೌ ದೇ ವಿಲ್ ಸರ್ವೈವ್? ಅವಕ್ಕೆ ಫುಡ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲಿ ನೀರು ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಆಬ್ವಿಯಸ್ಲಿ ಇವೆನ್ಚುಲಿ ಬೈ ವಿತಿನ್ ಮ್ಯಾಕ್ಸಿಮಮ್ 24 hours ಇಟ್ ವಿಲ್ ಡೈ. ಓಕೆ, ನೀವೇ ಅದು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಮಾಡ್ತಿದ್ದೀರ. ಅಷ್ಟ್ಬಿಟ್ರೆ ಬೇರೆ ಆ ಥರದ್ದು ಏನು ಇದೆ ಅಲ್ವಲ್ಲ. ಸರ್, ಈಗ ಫೈನಲ್ ಫ್ಯೂ ವರ್ಡ್ಸ್ ಸರ್. ಆ್ಯಕ್ಚುಲಿ ನನಗೆ ಆಸ್ ಅ ಬರ್ಡ್ ಲವರ್ ನನಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಅಂತ ಅನ್ಸುತ್ತೆ. ಸೊ ವಾಟ್ ಯು ಸಜೆಸ್ಟ್ ಸರ್? ಈಗ ಜನರಿಗೆ ಅಬೌಟ್ ಬರ್ಡ್ ಫೈನಲಿ ನೀವು ಏನು ಹೇಳ್ತೀರಾ ಸರ್? ಸೊ ನಾನು ಹೇಳೋದು ಫಸ್ಟ್ ಥಿಂಗ್ ಇಸ್, ನಿಮಗೆ ಟೈಮ್ ಇದೆ, ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ ಅಂದರೆ ಬರ್ಡ್ಸ್ ತೊಗೊಳ್ಳಿ. ತೊಗೊಂಡ್ಮೇಲೆ ಇಟ್ಸ್ ಅ ಕಮಿಟ್ಮೆಂಟ್, ನೆವರ್ ಫೇಲ್. ನಾವು ಊಟ ಮಾಡ್ತೀವೋ ಇಲ್ವೋ ಅವಕ್ಕೆ ಕರೆಕ್ಟಾಗಿ ನೋಡ್ಕೋಬೇಕು. ಆ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಮಾತ್ರ ಯು ಗೋ ಫಾರ್ ಎ ಬರ್ಡ್. ಎನಿ ಅನಿಮಲ್, ನೀವು ಒಂದು ನಾಯಿ ತಗೊಳ್ತೀರಾ, ಕ್ಯಾಟ್ ತಗೊಳ್ತೀರಾ, ಬರ್ಡ್ ತಗೊಳ್ತೀರಾ, ಎಲ್ಲದಕ್ಕೂ ಒಂದೇನೆ. ನೀವು ಕಮಿಟೆಡ್ ಆಗಿದ್ರೆ ಮಾತ್ರ, ಅದನ್ನ ನೋಡ್ಕೊಳಂಗಿದ್ರೆ ಮಾತ್ರ ಅದನ್ನ ತಗೋಬೇಕು, ಇಲ್ಲಾಂದ್ರೆ ತಗೋಬೇಡಿ. ವಾಟ್ ಇಸ್ ದ ರೈಟ್ ಏಜ್ ಸರ್? ಇವಾಗ ಅದು ಒಂದು ಯಾವ್ದಾರು ಒಂದು ಬರ್ಡ್ ಬೈ ಮಾಡಬೇಕು ಅಂದ್ರೆ ವಾಟ್ ಇಸ್ ದ ರೈಟ್ ಏಜ್? ನಾನು ಎಲ್ಲದಕ್ಕೂ ಸಜೆಸ್ಟ್ ಮಾಡೋದು ಒಂದು
4-6 months ಇಲ್ಲಿ ತೊಗೊಂಡ್ರೆ ನಿಮ್ಗೆ ಅಡಾಪ್ಟ್ ಆಗುತ್ತೆ. ಯಾವುದೇ ಬರ್ಡ್ ಆಗಲಿ, ಟೇಮ್ ಬರ್ಡ್ ಎಲ್ಲ 3 months ತೊಗೋಬೋದು, ತೊಂದರೆ ಇಲ್ಲ. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ವೈಲ್ಡ್ ಬರ್ಡ್, ಇವಾಗ ನೀವು ಒಂದು ಸಪೋಸ್ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದೆ, ಒಂದು ಬರ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದು ಚಿಕ್ಕ ಸೆಟಪ್ ಮಾಡ್ಕೊತೀರಾ, ನಿಮ್ಮ ಬಾಲ್ಕನಿ ಜಾಗ ಇದೆ, ಒಂದು 4-5 ಕೇಜ್ ಇಟ್ಕೊಂಡು ಒಂದು 4 ಪೇರ್ ಇಟ್ಕೊತೀರಾ ಅಂತಂದ್ರೆ ಗೋ ಫಾರ್ 6 months ಓಲ್ಡ್ ಬರ್ಡ್. ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಬಂದು ಸೆಟ್ ಆಗುತ್ತೆ, ನಿಮ್ಮ ಹತ್ರ ಫುಡ್ಡು ನಿಮ್ಮನ್ನು ನೋಡಿ ನಿಮ್ಮನ್ನ ಇದು ಮಾಡಿದಾಗ ಒಂದು 6 months ಚೆನ್ನಾಗಿ ಸೆಟ್ ಆಯ್ತು ಅಂದ್ರೆ ಬ್ರೀಡಿಂಗು ಚೆನ್ನಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಬಂದಿದ ತಕ್ಷಣ ನನಗೆ ಬ್ರೀಡಿಂಗ್ ಪೇರ್ ಬೇಕು ಅಂತ ತಗೊಳ್ತಾರೆ. ಬಟ್ ಬ್ರೀಡಿಂಗ್ ಪೇರ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಯಾವೆಲ್ಲ ನನ್ನ ಹತ್ರ ಸೆಟ್ ಆಗಿರುತ್ತೆ, ನನ್ನ ಫೇಸ್ ನೋಡಿರುತ್ತೆ, ಡೈಲಿ ನೋಡಿರುತ್ತೆ, ನನ್ನ ಫುಡ್ಡು, ನಮ್ಮ ಕೇಜು, ಎನ್ವೈರನ್ಮೆಂಟ್ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ. ನಿಮ್ಮ ಹತ್ರ ಬಂದು ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಇಟ್ ಮೇ ಟೇಕ್ ಟೈಮ್, ಬಟ್ ಇದು ಹಂಗಲ್ಲ. 6 months ಅಲ್ಲಿ ತೊಗೊಂಡಾಗ ಇಟ್ ವಿಲ್ ಗಿವ್ ಯು ಬೆಟರ್ ರಿಸಲ್ಟ್. ಯಾವಾಗಲೂ ಅಷ್ಟೇ ಸರ್. ಸರ್ ಇಲ್ಲಿ ನಿಮಗೆ ಸುತ್ತಮುತ್ತ ಈಗ ಹೌ ಕೋಆಪರೇಟಿವ್ ಇಲ್ಲ, ನಮಗೆ ಅಕ್ಕಪಕ್ಕ ನೈಬರ್ಸ್ ಎಲ್ಲ ತುಂಬಾ ಒಳ್ಳೆಯವರೇನೆ. ಅದೇ ನಾನು ಯೂಶಲಿ ಕಡಿಮೆ ನೋಡಿರೋದು, ಸ್ಪೆಷಲಿ ಈ ತರ ಎನ್ವಿರಾನ್ಮೆಂಟ್ ನ ನಾವು. ಇಲ್ಲ ಆಕ್ಚುಲಿ ನಾವು ಇದು ಮಾಡಕ್ ಮುಂಚೆ ಅಕ್ಕಪಕ್ಕ ಪರ್ಮಿಷನ್ ತಗೊಂಡು ಹೇಳ್ದೆ ಈ ತರ ಬರ್ಡ್ಸ್ ಮಾಡ್ತಾ ಇದೀವಿ ಅಂತೇಳಿ. ದೇ ಎಂಕರೇಜ್ ಆಗ್ತದೆ. ಓಕೆ, ನಾವು ಇವರು ಅಷ್ಟೇ ಪಕ್ಕದಲ್ಲೂ ಆ ಕಡೆ ಮಾಡ್ತಾನೆ, ಎಲ್ಲರೂ ಅಷ್ಟೊಂದು ಗಲಾಟೆ ಮಾಡಿದ್ರು ಪಾಪ ಯಾರು ಏನು ಹೇಳಲ್ಲ. ಓಕೆ, ಅವರು ಅಲ್ಲಿ ಬರ್ಡ್ ಲವರ್ಸ್ ಅದಕ್ಕೆ ಏನು ಹೇಳ್ತಾ ಇಲ್ಲ. ಬಟ್ ಅದನ್ನ ಏನಾಗುತ್ತೆ, ಕೆಲವು ಟೈಮಲ್ಲಿ ತುಂಬಾ ಸೌಂಡ್ ಯಾವಾಗಲೂ ಇರಲ್ಲ. ಯಾರಾದ್ರೂ ಬಂದ್ರೆ ಹೊಸದಾಗಿ ಯಾರು ಬರ್ತಾರೆ, ಯಾಕೆ ನಮ್ಮ ಡೈಲಿ ನೋಡಿದ್ರು ನಾವು ಬಂದ ಗಲಾಟೆ ಇರಲ್ಲ. ಹೊಸದಾಗಿ ಯಾರಾದ್ರು ಬರ್ತಾರೆ ಅವಾಗ ಆ ಟೈಮ್ ಸ್ವಲ್ಪ ಗಲಾಟೆ ಇರುತ್ತೆ. ಥ್ಯಾಂಕ್ ಯು ಸರ್, ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಚಾನಲ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಮಾಡಿ ಚೆನ್ನಾಗಿ ಮಾಡಿ. ಓಕೆನಾ? ಸಂಬಡಿ ವಾಂಟ್ಸ್ ಟು ಹ್ಯಾವ್, ಸಿ ಇಟ್ ಈಸ್ ನಾಟ್ ಓನ್ಲಿ ಬಿಸ್ನೆಸ್ ರಿಲೇಟೆಡ್. ನಮಗೆ ಏನು ಸಜೆಷನ್ಸ್ ಬೇಕು, ಏನಾದರೂ ಪ್ರಾಬ್ಲಮ್ಸ್ ಇದೆ, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಡೀಟೇಲ್ಡ್ ಆಗಿ ಹಾಕ್ತೀನಿ, ಅವರ ಡೀಟೇಲ್ಸ್ ಎಲ್ಲ ಹೇಗಿರೋದು ಅಂತ. ನಿಮಗೂ ಒಂದು ಪೆಟ್ ಬರ್ಡ್ ಸಾಕ್ಬೇಕು ಅಂತಿದ್ರೆ ಪ್ಲೀಸ್ ವಿಸಿಟ್ ರಾಮ್ ಏವಿಯರಿ. ತುಂಬಾ ಚೆನ್ನಾಗಿದೆ. ಪರ್ಸನಲಿ ನಂಗಂತೂ ತುಂಬಾ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಇದಕ್ಕೆ ಮುಂಚೆ ಬಂದಿದ್ದೆ ನಾನು ಬರ್ಡ್ ತೊಗೊಳೋಕ್ಕೆ. ಸದ್ಯಕ್ಕೆ ನಾಟ್ ಕಮಿಟೆಡ್, ಅದಕ್ಕೆ ಬೈ ಮಾಡ್ತಿಲ್ಲ. ಸೊ ಡೆಫಿನೆಟ್ಲಿ ಅಲ್ಲಿ ಕಮೆಂಟ್ ಬೈ ಆಗಿ. ಸೊ ನಿಮಗೂ ಬರ್ಡ್ ತಗೊಳ್ಬೇಕು ಅಂತಿದ್ರೆ ಪ್ಲೀಸ್ ಡೂ ವಿಸಿಟ್ ರಾಮ್ ಏವಿಯರಿ. ಓಕೆ, ನಿಮ್ಗೆ ಎಲ್ಲ ಡೀಟೇಲ್ಸು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಆಲ್ ದ ಬೆಸ್ಟ್. ಸೊ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ. ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಸೊ ಇಸ್ ಅ ಗುಡ್ ಪರ್ಸನ್. ಇದು ಥ್ಯಾಂಕ್ ಯು ಸರ್. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು.